ಇಮ್ಯಾಜಿನ್ ಮಾಡ್ಕೋರಿ ನೀವೊಬ್ರು ಲಾರಿ ಡ್ರೈವರ್ ಆಗಿರ್ತೀರಿ ಮತ್ತು ನಡು ಕಾಡ್ದಾಗ ನಿಮ್ಮ ಲಾರಿ ಕೆಟ್ಟ ನಿಂತಿರುತ್ತೆ. ಆ ನಿರ್ಜನವಾದ ಕಾಡ್ ಒಳಗೆ ಒಬ್ಬಕ್ಕಿ ಸುಂದರ ಮಹಿಳೆ ಬರ್ತಾಳೆ ಮತ್ತು ಸಹಾಯ ಕೇಳ್ತಾಳೆ. ಆ ಮೂಮೆಂಟಿಗೆ ನೀವೇನು ಮಾಡ್ತೀರಿ? ಅಫ್ಕೋರ್ಸ್ ಆ ಹುಡುಗಿ ಮೇಲೆ ಡೌಟ್ ಮಾಡ್ತೀರಿ, ಈ ಕಾಡ್ ಒಳಗೆ ಈ ಹುಡುಗಿ ಹೆಂಗೆ ಬಂದ್ಲ ಅಂತೇಳಿ. ಮತ್ತು ಆಕಿಗೆ ನೀವು ಸಹಾಯ ಮಾಡಕ್ಕೆ ನಿರಾಕರಿಸ್ತೀರಿ. ಬಟ್ ಇಲ್ಲೊಂದು ಕೇಸ್ ಒಳಗೆ ಒಬ್ಬ ಲಾರಿ ಡ್ರೈವರ್ ಒಬ್ಬಕ್ಕಿ ಹುಡುಗಿ ಕೇಳಿದ ಸಹಾಯ ಮಾಡ್ತಾನೆ. ಅದಾದ್ಮೇಲೆ ಅವನ ಜೊತೆ ಏನಾಗುತ್ತೆ ಅನ್ನೋದು ಕೇಳಿದ್ರೆ ಶಾಕ್ ಆಗ್ತಿರ್ ಬಾಯ್ ಎಲ್ಲರಿಗೂ ನಮಸ್ಕಾರ ರೀ. ನಾ ರೀ ನಿಮ್ಮ ಕ್ರಿಟಿಕಲ್ ಕನ್ನಡಿಗ. ನೀವು ನೋಡಾತೀರಿ ಕ್ರಿಟಿಕಲ್ ಮಿಸ್ಟರೀಸ್. ಶ್ರೀನಿವಾಸ್ ಬಾಬು ಆಂಧ್ರ ಪ್ರದೇಶ ಮೂಲದ ಲಾರಿ ಡ್ರೈವರ್ ಆಗಿರ್ತಾರೆ ಮತ್ತು ಇವ್ರಿಗೆ ವಯಸ್ಸು 43 ಇರುತ್ತೆ. ಹೆಂಡ್ರು ಮಕ್ಕಳು ಅಂತೇಳಿ ಫ್ಯಾಮಿಲಿನೂ ಇರುತ್ತೆ ಮತ್ತು ಅವ್ರು 13 ವರ್ಷದ್ಲಿಂತ್ರ SRT ರೋಡ್ ಲೈನ್ಸ್ ಅನ್ನೋ ಒಂದು ಕಂಪ್ನಿದಾಗ ಲಾರಿ ಡ್ರೈವರ್ ಆಗಿ ಕೆಲಸ ಮಾಡ್ತಿರ್ತಾರೆ. ಸೊ ಶ್ರೀನಿವಾಸ್ ಬಾಬು ಜೊತೆ ಒಬ್ಬ ಕ್ಲೀನರ್ನೂ ಇರ್ತಿದ್ದ. ಅವನ ಹೆಸರು ರಮೇಶ್ ರೆಡ್ಡಿ ಅಂತೇಳಿ. ಬಳ್ಳಾರಿಯಿಂದ ಯಾವುದೇ ರಾಜ್ಯಕ್ಕೆ ಗೂಡ್ಸ್ ಎಕ್ಸ್ಪೋರ್ಟ್ ಮಾಡೋದಿದ್ರು 6 ವೀಲರ್ ಲಾರಿ ಒಳಗೆ ಶ್ರೀನಿವಾಸ್ ಜೊತೆ ರಮೇಶ್ ರೆಡ್ಡಿ ಕ್ಲೀನರ್ ಆಗಿ ಹೋಗ್ತಿದ್ದ. ಆ್ಯಕ್ಚುಲಿ ಶ್ರೀನಿವಾಸ್ ಮತ್ತು ರಮೇಶ್ ನಡುವೆ ಏಜ್ ಡಿಫ್ರೆನ್ಸ್ ಭಾಳ ಇರುತ್ತೆ. ಸ್ಟಿಲ್ ಅವರಿಬ್ರು ಬೆಸ್ಟ್ ಫ್ರೆಂಡ್ಸ್ ಹಂಗೆ ಇರ್ತಿದ್ರು. ಆ್ಯಂಡ್ ಅವರಿಬ್ರು ಅವ್ರವ್ರ ಕೆಲಸ ಅನ್ಕೊಂಡು ಮಾಡ್ತಿರ್ಲಿಲ್ಲ, ಇನ್ಸ್ಟೆಡ್ ಎಂಜಾಯ್ ಮಾಡ್ಕೊಂಡು ಮಾಡ್ತಿದ್ರು. ಬಟ್ ಒಂದಿನ ಬಂದ ಬಿಡುತ್ತೆ ಅವರಿಬ್ರು ಕೂಡಿ ಕೆಲ್ಸಕ್ಕೆ ಹೋಗದೆ ಇರುವಂಥ ದಿನ. ಶ್ರೀನಿವಾಸ್ ಬಾಬು ಅವರಿಗೆ ಒಂದು ಕಾಲ್ ಬರುತ್ತೆ. ಆ ಕಾಲ್ ಅವ್ರ ಟ್ರಾನ್ಸ್ಪೋರ್ಟ್ ಕಂಪನಿ ವತಿಯಿಂದ ಇರುತ್ತೆ. ಕಂಪನಿಯವ್ರು ಹೇಳ್ತಾರೆ ಆಗಸ್ಟ್ 3ಕ್ಕೆ ಬಳ್ಳಾರಿಯಿಂದ ಕೇರಳದ ಪಲಕ್ಕಡ್ಗೆ ಐರನ್ ಓರ್ ಲೋಡ್ನ ಮುಟ್ಟಿಸ್ಬೇಕಂತೇಳಿ. ಆ್ಯಸ್ ಯೂಶುವಲ್ ಶ್ರೀನಿವಾಸ್ ಬಾಬು ಅವರು ಈ ಡೀಲ್ನ ಓಕೆ ಅಂತ ಹೇಳ್ತಾರೆ. ಬಟ್ ರಮೇಶ್ ರೆಡ್ಡಿ ನಮ್ಮ ಮನೆಗೆ ಫಂಕ್ಷನ್ ಐತಿ, ನಾ ಹೋಗೋಕ್ಕಾಗಲ್ಲ ಅಂತ ಹೇಳ್ತಾನೆ. ಸೊ ಶ್ರೀನಿವಾಸ್ ಬಾಬು ಅವರು ಜಸ್ಟ್ 2 ಡೇಸ್ ಡ್ರೈವ್ ಅಷ್ಟೇ ಅಲ್ಲ ಅಂತೇಳಿ ಒಬ್ಬರು ಹೋಗಕ್ಕೆ ಒಪ್ಕೋತಾರೆ. ಆಗಸ್ಟ್ 3ಕ್ಕೆ ಶ್ರೀನಿವಾಸ್ ಬಾಬು ಅವರು ತನ್ನ ಲಾರಿದಾಗ ಐರನ್ ಓರ್ನ ಲೋಡ್ ಮಾಡ್ಕೋತಾರೆ ಮತ್ತು ಕೇರಳದ ಪಲಕ್ಕಡ್ ಕಡೆ ಜರ್ನಿ ಶುರು ಮಾಡ್ತಾರೆ. ಅವರು ಬಳ್ಳಾರಿಯಿಂದ ಹೊರಡುವಾಗ ಟೈಮ್ ಆಲ್ಮೋಸ್ಟ್ ಬೆಳಿಗ್ಗೆ 7 ಗಂಟೆ ಆಗಿರುತ್ತೆ. ಕ್ಲೀನರ್ ರಮೇಶ್ ರೆಡ್ಡಿ ಬರ್ಲಾರ್ದಕ್ಕೆ ಶ್ರೀನಿವಾಸ್ ಬಾಬು ಅವರಿಗೆ ಬೋರ್ ಆಗ್ತಿರತ್ತೆ. ಹಾಗಾಗಿ ಅವರು ಸಾಂಗ್ಸ್ ಪ್ಲೇ ಮಾಡ್ಕೊಂಡು ಹೋಗ್ತಿರ್ತಾರೆ. ಮೋಸ್ಟ್ಲಿ ಅವತ್ತಿನ ದಿನ ಅವರು ಸಾಂಗ್ ಪ್ಲೇ ಮಾಡಿದ್ದಿಲ್ಲ ಅಂದ್ರೆ ಕತಿ ಏನೋ ಆಗೋದು, ಏನೋ ಆಗ್ತಿತ್ತೇನೋ. ಲಾರಿ ಬಳ್ಳಾರಿಯಿಂದ ತುಮಕೂರು ರೀಚ್ ಆಗುತ್ತೆ. ತುಮಕೂರು ರೀಚ್ ಆಗ್ತಿದ್ದಂಗೆ ಶ್ರೀನಿವಾಸ್ ಅವರು ಒಂದು ಧಾಬಾ ನೋಡ್ತಾರೆ ಮತ್ತು ಅಲ್ಲೇ ಊಟ ಮಾಡಕ್ಕಂತೇಳಿ ಲಾರಿನ ಸ್ಟಾಪ್ ಮಾಡ್ತಾರೆ. ಲಾರಿ ಸ್ಟಾಪ್ ಮಾಡೋ ಟೈಮ್ದಾಗ ಅವ್ರು ನೋಟಿಸ್ ಮಾಡ್ತಾರೆ ಟೆಂಪ್ರೇಚರ್ ಗೇಜ್ ಹೀಟಿಂಗ್ ಸಿಂಬಾಲ್ ತೋರಿಸ್ತಿರೋದು. ಲಾಂಗ್ ಜರ್ನಿ ಅಲ್ಲ, ಅದ್ರಾಗೂ ನಾನ್ ಸ್ಟಾಪ್ ಬಂದೀನಿ, ಹಾಗಾಗಿ ಸ್ವಲ್ಪ ಇಂಜಿನ್ ಹೀಟ್ ಆಗಿರ್ಬೋದು ಅಂದ್ಕೊಂಡು ಶ್ರೀನಿವಾಸ್ ಅವರು ಅದನ್ನು ಇಗ್ನೋರ್ ಮಾಡ್ತಾರೆ ಮತ್ತು ಧಾಬಾ ಒಳಗೆ ಹೋಗಿ ಊಟ ಮಾಡ್ತಾರೆ. ಊಟ ಮಾಡಿ ಮತ್ತು ವಾಪಸ್ ಬಂದು ಜರ್ನಿ ಶುರು ಮಾಡ್ತಾರೆ. ಅವ್ರ ಪ್ರಯಾಣ ಆಲ್ಮೋಸ್ಟ್ ಚಲೋನೇ ಇರುತ್ತೆ, ಏನೂ ಪ್ರಾಬ್ಲಮ್ ಆಗಿರೋದಿಲ್ಲ. ಬಟ್ 8:30ಯಿಂದ 9 ಗಂಟೆ ರಾತ್ರಿ ಸುಮಾರು ದಿಂಬಮ್ ಘಾಟ್ದಾಗ ಅಗೈನ್ ಆ ಟೆಂಪ್ರೇಚರ್ ಗೇಜ್ ಹೀಟಿಂಗ್ ಸಿಂಬಾಲ್ ತೋರಿಸುತ್ತೆ. ಶ್ರೀನಿವಾಸ್ ಅವರು ಇಮ್ಮಿಡಿಯೇಟ್ಲಿ ಲಾರಿನ ಮಿಡಲ್ ಆಫ್ ದ ಘಾಟ್ ಸೆಕ್ಷನ್ದಾಗ ಒಂದು ಕಡೆ ಸ್ಟಾಪ್ ಮಾಡ್ತಾರೆ ಮತ್ತು ಆಲ್ಮೋಸ್ಟ್ 1 ತಾಸವರೆಗೂ ಲಾರಿ ಒಳಗೆ ಟೈಮ್ ಸ್ಪೆಂಡ್ ಮಾಡ್ತಾರೆ. ಸೊ 1 ತಾಸು ಆದಮೇಲೆ ಅವ್ರು ಅನ್ಕೋತಾರೆ ಈಗ ಇಂಜಿನ್ ಕೂಲ್ ಆಗಿರ್ಬೋದು, ನಮ್ಮ ಮತ್ತೊಳ್ಳಿ ಡ್ರೈವ್ನ ಕಂಟಿನ್ಯೂ ಮಾಡ್ಬೋದು ಅಂತೇಳಿ. ಟೈಮ್ ಅವಾಗ ರಾತ್ರಿ 10 ಗಂಟೆ ಆಗಿರುತ್ತೆ. ಶ್ರೀನಿವಾಸ್ ಅವರು ಲಾರಿನ ಚಾಲೂ ಮಾಡಕ್ಕೆ ಹೋಗ್ತಾರೆ. ಬಟ್ ಲಾರಿ ಚಾಲೂ ಆಗೋದಿಲ್ಲ. ಸಾಕಷ್ಟು ಸಲ ಪ್ರಯತ್ನ ಮಾಡ್ತಾರೆ, ಬಟ್ ಸ್ಟಿಲ್ ಆನ್ ಆಗೋದಿಲ್ಲ. ಯೂಶುವಲಿ ಲಾರಿ ಡ್ರೈವರ್ಸ್ ಅಡ್ಗೆ ಮಾಡೋದು ಕಲ್ತಿರ್ತಾರೆ ಮತ್ತು ಅದ್ರ ಜೊತೆ ಲಾರಿನ ರಿಪೇರಿ ಮಾಡೋದು ಕಲ್ತಿರ್ತಾರೆ. ಹಾಗಾಗಿ ಶ್ರೀನಿವಾಸ್ ಅವರು ಲಾರಿಯಿಂದ ಇಳಿತಾರೆ ಮತ್ತು ಏನು ಪ್ರಾಬ್ಲಮ್ ಆಗೈತಿ ಅಂತ ಚೆಕ್ ಮಾಡಕ್ಕೆ ಬರ್ತಾರೆ. ಲಾರಿದು ಬೋನಟ್ ಓಪನ್ ಮಾಡಿ ಚೆಕ್ ಮಾಡಿದ್ಮೇಲೆ ಅವ್ರಿಗೆ ಗೊತ್ತಾಗುತ್ತೆ ರೇಡಿಯೇಟರ್ ಪೈಪ್ ಬರ್ಸ್ಟ್ ಆಗಿ ಇಂಜಿನ್ ಓವರ್ ಹೀಟ್ ಆಗೈತಿ ಅಂತೇಳಿ. ಹೆಂಗೂ ಶ್ರೀನಿವಾಸ್ ಅವ್ರಿಗೆ ರಿಪೇರಿ ಮಾಡೋದು ಗೊತ್ತಿತ್ತಲ್ಲ, ಸೊ ಹಾಗಾಗಿ ಅವರು ರಿಪೇರಿ ಮಾಡೋಕ್ಕೆ ಶುರು ಮಾಡ್ತಾರೆ ಮತ್ತು ಏನೋ ಒಂದು ಜುಗಾಡ್ ಮಾಡಿ ಲಾರಿ ಆನ್ ಆಗೋಂಗೆ ಮಾಡ್ತಾರೆ. ಇನ್ನೇನು ಲಾರಿದು ಬೋನಟ್ ಕ್ಲೋಸ್ ಮಾಡೋ ಟೈಮ್ದಾಗ ಅವ್ರ ಹಿಂದೆ ಯಾರೋ ಒಬ್ರು ಪರ್ಸನ್ ಬಂದು ನಿಂತಂಗೆ ಫೀಲ್ ಆಗುತ್ತೆ. ಆ ಮೂಮೆಂಟಿಗೆ ಶ್ರೀನಿವಾಸ್ ಅವ್ರು ಗಾಬರಿ ಆಗ್ತಾರೆ ಮತ್ತು ಅವ್ರಿಗೆ ತಿಳಿಯೋದೇ ಎಲ್ಲ ಹಿಂದೊಳ್ಳಿ ನೋಡಬೇಕು ಅಥವಾ ಬೇಡವೋ ಅಂತೇಳಿ. ಅವಾಗ ಅವ್ರು ತಕ್ಷಣ ಲಾರಿ ಒಳಗೆ ಹತ್ತಿ ಕುತ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ. ಆ ಒಂದು ಮೂಮೆಂಟಿಗೆ ಬ್ಯಾಕ್ ಸೈಡಿಂದ ಒಬ್ಬಕಿ ಹುಡುಗಿ ಧ್ವನಿ ಕೇಳತ್ತೆ, ಸರ್ ಅಂತೇಳಿ. ಹುಡುಗಿ ಧ್ವನಿ ಕೇಳಿದ ಮೇಲೆ ಶ್ರೀನಿವಾಸ್ ಅವರು 1 ಸೆಕೆಂಡ್ ಕನ್ಫ್ಯೂಸ್ ಆಗ್ತಾರೆ ಮತ್ತು ವಿತೌಟ್ ಥಿಂಕಿಂಗ್ ಟ್ವೈಸ್ ಆ ಹುಡುಗಿ ಕಡೆ ಟರ್ನ್ ಆಗ್ತಾರೆ. ಆ ಹುಡುಗಿನ ನೋಡಿದ ಮೇಲೆ ಶ್ರೀನಿವಾಸ್ ಅವರು ಏಕದಮ್ ಸೈಲೆಂಟ್ ಆಗ್ತಾರೆ, ಒಂದೇ ಒಂದು ಮಾತು ಮಾತಾಡೋದಿಲ್ಲ ಮತ್ತು ಆ ಹುಡುಗಿನ ನೋಡ್ಕೊಂತ ನಿಂತ್ಕೊಂಡ್ಬಿಡ್ತಾರೆ. ಆ ಹುಡುಗಿ ನೋಡಕ್ಕೆ ಸುಂದರ ಮತ್ತು ಆಕರ್ಷಣೆ ಇರ್ತಾಳೆ. ಸೊ ಶ್ರೀನಿವಾಸ್ ಅವ್ರು ಕೇಳ್ತಾರೆ, ಯಾರು ನೀವು, ಇಲ್ಲಿ ಹೆಂಗೆ ಬಂದ್ರಿ ಮತ್ತು ಇಲ್ಲೇನು ಮಾಡತ್ತೀರಿ ಅಂತೇಳಿ. ಮತ್ತು ಆ ಹುಡುಗಿ ಹೇಳ್ತಾಳೆ, ನನ್ನ ಹೆಸರು ಚೈತನ್ಯ ಪ್ರಕಾಶ್ ಅಂತೇಳಿ. ಕಾಲೇಜಿಂದ ಪ್ರವಾಸಕ್ಕೆ ಕರ್ಕೊಂಡು ಹೊಂಟಿದ್ರು. ನಾನು ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ ಸನ್ಸೆಟ್ ನೋಡಕ್ಕಂತೇಳಿ ಇಳ್ಕೊಂಡಿದ್ವಿ. ಸನ್ಸೆಟ್ ಆದಮೇಲೆ ಯಾವುದೋ ಒಂದು ರೀಸನಿಗೆ ನಾ ಅಲ್ಲೇ ಉಳ್ಕೊಂಡೆ ಮತ್ತು ಕಾಲೇಜ್ ಬಸ್ ನನಗೆ ಬಿಟ್ಟು ಹೋಗಿಬಿಡ್ತು. ಈಗ ಆ ಕಾಲೇಜ್ ಬಸ್ ಭವಾನಿ ಸಾಗರ್ ಅನ್ನೋ ಒಂದು ಪ್ಲೇಸ್ನ ರೀಚ್ ಆಗುತ್ತೆ. ಪ್ಲೀಸ್ ನನಗೆ ಅಲ್ಲಿವರೆಗೂ ಡ್ರಾಪ್ ಮಾಡ್ತೀರಾ ಅಂತ ಕೇಳ್ತಾಳೆ. ಅಗೈನ್ ಶ್ರೀನಿವಾಸ್ ಅವರು ವಿತೌಟ್ ಥಿಂಕಿಂಗ್ ಟ್ವೈಸ್ ಡ್ರಾಪ್ ಮಾಡೋಕೆ ಒಪ್ಕೋತಾರೆ. ಯಾಕಂದ್ರೆ ಭವಾನಿ ಸಾಗರ್ ಅನ್ನೋ ಪ್ಲೇಸ್ ಪಲಕ್ಕಡ್ಗೆ ಹೋಗೋ ದಾರಿ ಒಳಗೆ ಸಿಗುತ್ತೆ. ಸೊ ಶ್ರೀನಿವಾಸ್ ಮತ್ತು ಚೈತನ್ಯ ಲಾರಿ ಹತ್ತಾರೆ ಮತ್ತು ಲಾರಿ ಮೂವ್ ಆಗಕ್ಕೆ ಶುರು ಆಗುತ್ತೆ. ಲಾರಿ ಮೂವ್ ಆಗಕ್ಕೆ ಶುರು ಆಗ್ತಿದ್ದಂಗೆ ಚೈತನ್ಯ ಶ್ರೀನಿವಾಸ್ ಅವ್ರನ್ನ ಮಾತಾಡ್ಸಕ್ಕೆ ಶುರು ಮಾಡ್ತಾಳೆ. ನಿಮ್ಮ ಹೆಸರೇನು, ಎಲ್ಲಿಂದ ಬಂದಿರಿ, ನಿಮಗೆ ಮದುವೆ ಆಗೈತಾ, ಹಂಗೆ ಹಿಂಗೆ ಅಂತೇಳಿ. ಸೊ ಶ್ರೀನಿವಾಸ್ ಅವ್ರು ಹೇಳ್ತಾರೆ, ನನ್ನ ಹೆಸರು ಶ್ರೀನಿವಾಸ್ ಅಂತೇಳಿ.
ನಾನು ಬಳ್ಳಾರಿಯಿಂದ ಪಲಕ್ಕಡಿಗೆ ಹೋಗತ್ತೀನಿ ಮತ್ತು ನನಗೆ ಮದ್ವೆ ಆಗೈತಿ ಅಂತ ಹೇಳ್ತಾರೆ. ಸೊ ಹಿಂಗೆ ಮಾತಾಡ್ತಾ ಹೋಗುವಾಗ ಶ್ರೀನಿವಾಸ್ ಅವ್ರು ನೋಟಿಸ್ ಮಾಡ್ತಾರೆ ಚೈತನ್ಯದ ವಾಯ್ಸ್ ಸ್ಲೋಲಿ ಚೇಂಜ್ ಆಕೊಂತ ಬರ್ತಿರುತ್ತೆ. ಫಸ್ಟ್ ಸಾಫ್ಟ್ ಆಗಿ ಇದ್ದಿದ್ದ ಧ್ವನಿ ಬರ್ತಾ ಬರ್ತಾ ಡ್ಯುವಲ್ ಟೋನ್ ಮತ್ತು ಕರ್ಕಶ ಆಗಕ್ಕೆ ಶುರು ಆಗುತ್ತೆ. ಅವಾಗ ಶ್ರೀನಿವಾಸ್ ಅವರಿಗೆ ಸ್ಲೈಟ್ಲಿ ಅನುಮಾನ ಬರೋಕ್ಕೆ ಶುರು ಆಗುತ್ತೆ ಮತ್ತು ಅವರು ಚೈತನ್ಯನ ಅಬ್ಸರ್ವ್ ಮಾಡೋಕ್ಕೆ ಶುರು ಮಾಡ್ತಾರೆ. ಅಬ್ಸರ್ವ್ ಮಾಡುವಾಗ ಅವ್ರು ನೋಟಿಸ್ ಮಾಡ್ತಾರೆ ಆ ಹುಡುಗಿ ಕೈ ಒಳಗೆ ಬರಳು ಆ್ಯಸ್ ಯೂಶ್ವಲ್ ಮನುಷ್ಯರಿಗಿಂತ ಜಾಸ್ತಿ ಅದಾವಂತೇಳಿ. ಆ ಮೂಮೆಂಟಿಗೆ ಅವ್ರ ಅನುಮಾನ ಇನ್ನೂ ಹೆಚ್ಚಾಕೊಂತ ಹೋಗುತ್ತೆ. ಸ್ಟಿಲ್ ಅವ್ರೇನು ರಿಯಾಕ್ಟ್ ಮಾಡೋಕ್ಕೆ ಹೋಗೋದಿಲ್ಲ, ಯಾಕಂದ್ರೆ ಅವ್ರು ಅನ್ಕೋತಾರೆ ಅವ್ರು ರಿಯಾಕ್ಟ್ ಮಾಡಿದ್ರೆ ಆ ಹುಡುಗಿ ವೇಷದಾಗ ಬಂದಿರೋ ಯಾವುದಾದ್ರು ದುಷ್ಟಶಕ್ತಿ ಇದ್ರೆ ಅವ್ರ ಮ್ಯಾಗ ಅಟ್ಯಾಕ್ ಮಾಡ್ಬೋದು ಅಂತೇಳಿ. ಸೊ ಸುಮಾರು ಹೊತ್ತು ಹಂಗೆ ಮಾತಾಡ್ತಾ ಹೋಗ್ತಿರುವಾಗ ಶ್ರೀನಿವಾಸ್ ಅವ್ರು ನೋಟಿಸ್ ಮಾಡ್ತಾರೆ ಅಗೈನ್ ಆ ಟೆಂಪ್ರೇಚರ್ ಗೇಜ್ ಹೈ ಟೆಂಪ್ರೇಚರ್ ತೋರಿಸ್ತಿರೋದನ್ನು. ಅವಾಗ ಶ್ರೀನಿವಾಸ್ ಅವರು ಲಾರಿನ ಸೈಡ್ ನಿಲ್ಲಿಸಲೇಬೇಕಾಗಿರುತ್ತೆ. ಒಂದು ವೇಳೆ ನಿಲ್ಲಿಸಲಿಲ್ಲ ಅಂದ್ರೆ ಅಗೈನ್ ಆ ಲಾರಿ ಕೆಟ್ಟು ನಿಲ್ಲೋ ಸಾಧ್ಯತೆ ಇರುತ್ತೆ. ಸೊ ಶ್ರೀನಿವಾಸ್ ಅವರು ಲಾರಿನ ಸ್ಟಾಪ್ ಮಾಡಿದ ಮೇಲೆ ಹಂಗೆ ಚೈತನ್ಯ ಕಡೆ ನೋಡ್ತಾರೆ. ಚೈತನ್ಯ ಕೂಲಾಗಿ ಫ್ರಂಟ್ ಸೈಡ್ ನೋಡ್ಕೊಂಡು ಕುಂತಿರ್ತಾಳೆ. ಶ್ರೀನಿವಾಸ್ ಅವ್ರು ಬೈ ಚಾನ್ಸ್ ಆಗಿ ರಿಯರ್ ವ್ಯೂ ಮಿರರ್ನ ನೋಡ್ತಾರೆ. ಅದ್ರಾಗ ಚೈತನ್ಯ ಕ್ರೀಪಿ ಸ್ಮೈಲಿಂದ ಅವ್ರನ್ನ ನೋಡ್ತಿರ್ತಾಳೆ. ಶ್ರೀನಿವಾಸ್ ಅವ್ರಿಗೆ ಆಶ್ಚರ್ಯ ಆಗುತ್ತೆ, ರಿಯಲ್ ಆಗಿ ನೋಡಿರೋ ಚೈತನ್ಯ ಮುಂದೆ ನೋಡಾತಾಳೆ, ಬಟ್ ರಿಯರ್ ವ್ಯೂ ಮಿರರ್ದಾಗ ಅವ್ರನ್ನ ನೋಡಾತಾಳೆ. ಆ ಮೂಮೆಂಟಿಗೆ ಶ್ರೀನಿವಾಸ್ ಅವ್ರಿಗೆ ಅನ್ನಾಹುತ ಹೆದರಿಕೆ ಆಗುತ್ತೆ, ಯಾಕಂದ್ರೆ ಅದೊಂದು ದಟ್ಟ ಕಾಡು ಮತ್ತು ನಿರ್ಜನ ಪ್ರದೇಶ ಬೇರೆ. ಲಾರಿಯಿಂದ ಕೆಳಗರ ಇಳಿಯೋನಂದ್ರೆ ಆ ಒಂದು ಪ್ಲೇಸ್ದಾಗ ಭಾಳಷ್ಟು ಆಕ್ಸಿಡೆಂಟ್ ಹಿಸ್ಟ್ರೀಸ್ ಅದಾವು, ಎಷ್ಟು ಜನ ಸತ್ತಾರೋ ಏನೋ. ಮತ್ತು ಅಫ್ಕೋರ್ಸ್ ಅಲ್ಲಿ ಹುಲಿ ಚಿರತೆಗಳ ಕಾಟನೂ ಇರುತ್ತೆ. ಬೇರೆ ಯಾವುದೇ ದಾರಿ ಇರಲಾರ್ದ ಶ್ರೀನಿವಾಸ್ ಅವರು ಹೆದರಿ ಅವ್ರದ ಲಾರಿ ಒಳಗೆ ಕುತ್ಕೊಂಡಿರ್ತಾರೆ. ಕೆಲವು ನಿಮಿಷಗಳು ಕಳೀತಿದ್ದಂಗೆ ಚೈತನ್ಯ ತನ್ನ ಕೈ ಒಳಗಿರುವಂಥ ಒಂದು ಪರ್ಸ್ನ ಬೇಕಂತ ತನ್ನ ಕಾಲ್ ಕಡೆ ಒಗಿತಾಳೆ ಮತ್ತು ಶ್ರೀನಿವಾಸ್ ಅವ್ರಿಗೆ ಹೇಳ್ತಾಳೆ ಪ್ಲೀಸ್ ನಂಗೆ ಅದನ್ನು ತೆಕ್ಕೊಡ್ರಿ ಅಂತೇಳಿ. ಶ್ರೀನಿವಾಸ್ ಅವರು ಆ ಪರ್ಸ್ನ ತೆಕ್ಕೊಡಕಂತ ಹೋಗ್ತಿರ್ತಾರೆ, ಬಟ್ ಸಡನ್ ಆಗಿ ಅವ್ರಿಗೇನೋ ಫ್ಲ್ಯಾಶ್ ಆಗುತ್ತೆ. ಅದೇನಂದ್ರೆ ಅವ್ರದ್ದು SRT ರೋಡ್ ಲೈನ್ಸ್ದಾಗಿರೋ ಬೇರೆ ಬೇರೆ ಎಕ್ಸ್ಪೀರಿಯನ್ಸ್ಡ್ ಲಾರಿ ಡ್ರೈವರ್ಸ್ ಈ ಟಾಪಿಕ್ ಬಗ್ಗೆ ಒಮ್ಮೆ ಚರ್ಚೆ ಮಾಡಿರ್ತಾರೆ. ಆ್ಯಂಡ್ ಅದು ನಿಜಾನೂ ಐತಿ, ಎಷ್ಟೋ ಜನ ಲಾರಿ ಡ್ರೈವರ್ಸ್ ಈಗಲೂ ಅದನ್ನು ಫೇಸ್ ಮಾಡ್ತಾರೆ. ನೈಟ್ ಟೈಮ್ ಅವ್ರು ಡ್ರೈವ್ ಮಾಡೋವಾಗ ಒಬ್ಬಕ್ಕೆ ಯಾರಾದರೂ ಹುಡುಗಿ ಡ್ರಾಪ್ ಕೇಳೋದು, ಲಾರಿ ಒಳಗೆ ಕುಂತಾಗ ಆಕಿನ ಕೈಯಾಗಿರೋವಂಥ ಥಿಂಗ್ಸ್ನ ಬೇಕಂತ ಕೆಳಗೆ ಬೀಳಿಸೋದು, ಅದನ್ನು ಎತ್ತಿ ಕೊಡ್ರಿ ಅಂತ ಹೇಳೋದು, ಆ್ಯಂಡ್ ಅವ್ರು ಎತ್ತಿ ಕೊಡಕ್ಕಂತೇಳಿ ಬೆಂಡ್ ಆದಾಗ ಅವ್ರ ಕೂದಲನ್ನ ಹಿಡ್ಕೊಂಡು ಅವ್ರ ಮೇಲೆ ಅಟ್ಯಾಕ್ ಮಾಡೋದು, ಇವೆಲ್ಲ ನಿಜವಾಗ್ಲೂ ನಡೀತಾವೆ. ಸೊ ಇದೆಲ್ಲ ನೆನಪಾದ್ಮೇಲೆ ಶ್ರೀನಿವಾಸ್ ಅವರು ಚೈತನ್ಯಾಗ ಆ ಪರ್ಸ್ನ ಎತ್ತಿ ಕೊಡೋಕೆ ನಿರಾಕರಣೆ ಮಾಡ್ತಾರೆ. ಚೈತನ್ಯ ಫೋರ್ಸ್ ಮಾಡೋಕ್ಕೆ ಶುರು ಮಾಡ್ತಾಳೆ. ಅವಾಗ ಶ್ರೀನಿವಾಸ್ ಅವರು ಲಾರಿ ಕೂಲ್ ಡೌನ್ ಆಯ್ತು, ಈಗ ಹೊರಡೋಣ ಅಂತೇಳಿ ಲಾರಿ ಆನ್ ಮಾಡ್ಕೊಂಡು ಹೊರಟು ಬಿಡ್ತಾರೆ. ಹಂಗೆ ಹೋಗ್ತಾ ಚೈತನ್ಯ ಶ್ರೀನಿವಾಸ್ ಅವರಿಗೆ ಭಾಳ ಫೋರ್ಸ್ ಮಾಡೋಕ್ಕೆ ಶುರು ಮಾಡ್ತಾಳೆ, ಪ್ಲೀಸ್ ನಂಗೆ ಆ ಪರ್ಸ್ ತಕ್ಕೊಡ್ರಿ ಅಂತೇಳಿ. ಫೋರ್ಸ್ ಮಾಡ್ತಾ ಆಕಿದ ವಾಯ್ಸ್ ಕಂಪ್ಲೀಟ್ಲಿ ಚೇಂಜ್ ಆಗುತ್ತೆ ಮತ್ತು ಪಾಸಿಬಲ್ ಇದ್ದಷ್ಟು ಕರ್ಕಶ ಆಗುತ್ತೆ. ಶ್ರೀನಿವಾಸ್ ಅವ್ರಿಗೆ ಏನು ಮಾಡ್ಬೇಕಂತ ತಿಳಿತಿರಂಗಿಲ್ಲ, ಯಾಕಂದ್ರೆ ಆ ಹೆಣ್ಮಗಳ ವಾಯ್ಸ್ ಒಳಗೆ ಏನು ಚೇಂಜಸ್ ಆಗ್ತಿರತ್ತೆ ಅದು ಕಂಪ್ಲೀಟ್ಲಿ ಅಬ್ನಾರ್ಮಲ್ ಇರುತ್ತೆ. ಸ್ಟಿಲ್ ಶ್ರೀನಿವಾಸ್ ಅವರು ಏನೋ ಮಾಡಿ ಬಣ್ಣಾರಿ ರೀಚ್ ಆಗ್ತಾರೆ. ಆ್ಯಂಡ್ ಥ್ಯಾಂಕ್ಫುಲಿ ಬಣ್ಣಾರಿ ಒಳಗೆ ಒಂದು ಚೆಕ್ ಪೋಸ್ಟ್ ಇರುತ್ತೆ ಮತ್ತು ಆ ಚೆಕ್ ಪೋಸ್ಟ್ದಾಗ CCTVನೂ ಇರುತ್ತೆ. ಚೆಕ್ ಪೋಸ್ಟ್ನ ನೋಡ್ತಿದ್ದಂಗೆ ಶ್ರೀನಿವಾಸ್ ಅವ್ರಿಗೆ ಧೈರ್ಯ ಬರುತ್ತೆ ಮತ್ತು ಇಮಿಡಿಯೇಟ್ಲಿ ಚೈತನ್ಯಾಗ ಹೇಳ್ತಾರೆ ಒಂದು ನಿಮಿಷ ಇಲ್ಲೇ ಕುಂತಿರ್ರಿ, ನಾ ಇಲ್ಲೇ ಹೋಗಿ ಬರ್ತೀನಿ ಅಂತೇಳಿ. ಶ್ರೀನಿವಾಸ್ ಲಾರಿಯಿಂದ ಇಳಿತಾರೆ ಮತ್ತು ಚೆಕ್ ಪೋಸ್ಟ್ದಾಗಿರೋ ಪೊಲೀಸರ ಹತ್ರ ಹೋಗಿ ಏನೇನು ನಡೀತಂತೇಳಿ ಕಂಪ್ಲೀಟ್ಲಿ ಹೇಳ್ತಾರೆ. ಕಂಪ್ಲೀಟ್ ಸ್ಟೋರಿ ತಿಳ್ಕೊಂಡಿದ್ದ ಪೊಲೀಸರು ಶ್ರೀನಿವಾಸ್ ಜೊತೆ ಲಾರಿ ಕಡೆ ಹೋಗ್ತಾರೆ ಮತ್ತು ಲಾರಿ ಹತ್ತಿ ನೋಡ್ತಾರೆ. ಶಾಕಿಂಗ್ಲಿ ಲಾರಿ ಒಳಗೆ ಯಾರೂ ಇರೋದಿಲ್ಲ. ಶ್ರೀನಿವಾಸ್ ಅವ್ರಿಗೆ ಆಶ್ಚರ್ಯ ಆಗುತ್ತೆ ಮತ್ತು ಅವ್ರು ಪೊಲೀಸರ ಮುಂದೆ ಹೇಳ್ತಾರೆ, ಸರ್ ನಿಜವಾಗ್ಲೂ ನನ್ನ ಜೊತೆ ಒಬ್ಬಾಕಿ ಹುಡುಗಿ ಬಂದಿದ್ಲು, ಆಕಿ ಲಾರಿ ಒಳಗೆ ಕುಂತಿದ್ಲು, ಬಟ್ ಆಕಿ ಈಗ ಎಲ್ಲಿ ಹೋದ್ಲಂತ ನಂಗೆ ಕರೆಗೂ ಗೊತ್ತಿಲ್ಲ ಅಂತ ಹೇಳ್ತಾರೆ. ಪೊಲೀಸರು ವಿನಮ್ರತೆಯಿಂದ ಶ್ರೀನಿವಾಸ್ ಅವ್ರಿಗೆ ಹೇಳ್ತಾರೆ, ನೈಟ್ ಜರ್ನಿ ಅಲ್ಲ, ಮೋಸ್ಟ್ಲಿ ನಿಮಗೆ ನಿದ್ದೆ ಬಂದಿರ್ಬೋದು, ಹಾಗಾಗಿ ಎಲ್ಲ ಕಡೆ ನಿಮಗೆ ಭ್ರಮೆ ಕಾಣಿಸ್ತಿರ್ಬೋದು ಅಂತೇಳಿ. ಅವಾಗ ಶ್ರೀನಿವಾಸ್ ಅವ್ರು ಹೇಳ್ತಾರೆ, ನಿಮಗೆ ನಾ ಹೇಳಿದ್ದು ಸುಳ್ಳು ಅನ್ಸಿದ್ರೆ CCTV ಫುಟೇಜಸ್ನ ಚೆಕ್ ಮಾಡ್ರಿ ಅಂತೇಳಿ. ಪೊಲೀಸರು ಇಮ್ಮಿಡಿಯೇಟ್ಲಿ CCTV ಫುಟೇಜ್ನ ಚೆಕ್ ಮಾಡ್ತಾರೆ. CCTV ಫುಟೇಜ್ದಾಗ ಶ್ರೀನಿವಾಸ್ ಮತ್ತು ಅವ್ರದ್ದು ಲಾರಿ ಅಷ್ಟೇ ಕಾಣುತ್ತೆ ಆ್ಯಂಡ್ ಲಾರಿ ಒಳಗೆ ಇನ್ನೊಬ್ರು ವ್ಯಕ್ತಿ ಕಾಣಿಸೋದೇ ಇಲ್ಲ. ಸೊ ಶ್ರೀನಿವಾಸ್ ಅವ್ರು ಅನ್ಕೋತಾರೆ ಪೊಲೀಸರು ಹೇಳ್ದಂಗೆ ನಿಜವಾಗ್ಲೂ ನಂಗೇನಾದರೂ ಭ್ರಮೆ ಆಗಿರ್ಬೋದು ಅಂತೇಳಿ. ಆ್ಯಂಡ್ ಪೊಲೀಸರಿಗೆ ಕ್ಷಮೆ ಕೇಳಿ ಅವರು ವಾಪಸ್ ಹೋಗ್ತಾರೆ. ಲಾರಿ ಒಳಗೆ ಹತ್ತಿ ಕುತ್ಕೋತಿದ್ದಂಗೆ ಶ್ರೀನಿವಾಸ್ ಅವ್ರಿಗೆ ಸಡನ್ಲಿ ಏನೋ ಫ್ಲ್ಯಾಶ್ ಆಗುತ್ತೆ ಮತ್ತು ಇಮ್ಮಿಡಿಯೇಟ್ಲಿ ಲಾರಿ ಒಳಗೆ ಹುಡುಕಕ್ಕೆ ಶುರು ಮಾಡ್ತಾರೆ. ಹುಡ್ಕೋವಾಗ ಅವ್ರಿಗೆ ಆ ಹುಡುಗಿ ಆಕಿನ ಕಾಲ್ ಕಡೆ ಬೀಳ್ಸಿರೋ ಆ ಪರ್ಸ್ ಸಿಗುತ್ತೆ. ಆ ಪರ್ಸ್ನ ಶ್ರೀನಿವಾಸ್ ಅವರು ಪೊಲೀಸರಿಗೆ ತೋರಿಸ್ತಾರೆ ಮತ್ತು ತೋರಿಸಿ ಹೇಳ್ತಾರೆ ಇದೇ ಪರ್ಸ್ನ ಆ ಹುಡುಗಿ ಕಾಲ್ ಕಡೆ ಬೀಳಿಸಿ ಎತ್ತಿ ಕೊಡಂತ ಹೇಳಿದ್ದ ಅಂತೇಳಿ. ಸೊ ಪೊಲೀಸರು ಆ ಪರ್ಸ್ನ ತಗೋತಾರೆ ಮತ್ತು ಚೆಕ್ ಮಾಡೋಕ್ಕೆ ಶುರು ಮಾಡ್ತಾರೆ. ಆ ಪರ್ಸ್ ಒಳಗೆ ಒಂದು ID ಕಾರ್ಡ್ ಇರುತ್ತೆ ಮತ್ತು ಪೊಲೀಸರು ಆ ID ಕಾರ್ಡ್ನ ಶ್ರೀನಿವಾಸ್ ಅವ್ರಿಗೆ ತೋರಿಸ್ತಾರೆ. ಇವರ ಏನು ನೋಡ್ರಿ ಅಂತ ಕೇಳ್ತಾರೆ. ಅವಾಗ ಶ್ರೀನಿವಾಸ್ ಅವರು ಹೌದು ಇದೇ ಹುಡುಗಿನ ನಮ್ಮ ಲಾರಿ ಒಳಗೆ ಹತ್ತಿ ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದ ಅಂತ ಹೇಳ್ತಾರೆ. ಅದಾದಮೇಲೆ ಪೊಲೀಸರು ಶ್ರೀನಿವಾಸ್ ಅವ್ರಿಗೆ ಒಂದು ಶಾಕಿಂಗ್ ಮಾಹಿತಿ ಕೊಡ್ತಾರೆ. ಅದೇನಂದ್ರೆ 3 ವರ್ಷದ ಹಿಂದೆ ಸತ್ಯಮಂಗಲಂ ಪೊಲೀಸ್ ಠಾಣೆ ಒಳಗೆ 2 ಜನ ಲೆಕ್ಚರರ್ಸ್ ಬಂದು ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಫೈಲ್ ಮಾಡಿರ್ತಾರೆ. ಅದು ಚೈತನ್ಯ ಪ್ರಕಾಶ್ ಅನ್ನೋ ಹೆಸರದಾಗ.
ಆ ಟೈಮ್ದಾಗ ದಿಂಬಮ್ ಘಾಟ್ದಾಗ ಯಾವ ಸ್ಪಾಟಿಂದ ಹುಡುಗಿ ಮಿಸ್ ಆಗಿರ್ತಾಳಲ್ಲ ಅದ್ರ ಆಸ್ಪಾಸ್ ಪೊಲೀಸರು ಹುಡುಕಕ್ಕೆ ಶುರು ಮಾಡಿರ್ತಾರ. ಹುಡ್ಕೋವಾಗ ಮಿಸ್ಸಿಂಗ್ ಸ್ಪಾಟಿಂದ ಒಂದು 500 ಮೀಟರ್ಸ್ ಕಾಡಿನ ಒಳಗಡೆ ಆ ಹುಡುಗಿದ ಡೆಡ್ ಬಾಡಿ ಪೊಲೀಸರಿಗೆ ಸಿಕ್ಕಿರುತ್ತೆ. ಆ್ಯಂಡ್ ಆ ಡೆಡ್ ಬಾಡಿ ಮೇಲೆ ಒಂದೇ ಒಂದು ನೂಲು ಬಟ್ಟೆನೂ ಇರುವುದಿಲ್ಲ. ತನಿಖೆ ಮಾಡಿದ ಮೇಲೆ ಗೊತ್ತಾಗುತ್ತೆ ಆ ಹುಡುಗಿ ಮೇಲೆ ಸಾಮೂಹಿಕ ಅತ್ಯಾಚಾರ ಆಗಿರುತ್ತೆ ಅಂತೇಳಿ, ಅದು 5 ಜನ ಗಂಡ್ಮಕ್ಳಿಂದ. ಈ ಒಂದು ಶಾಕಿಂಗ್ ಸುದ್ದಿನ ಕೇಳಿದ ಶ್ರೀನಿವಾಸ್ ಅವರು ಕಂಪ್ಲೀಟ್ಲಿ ಹೆದರ್ತಾರೆ ಮತ್ತು ಡಿಸೈಡ್ ಮಾಡ್ತಾರೆ ಅವತ್ತಿನ ರಾತ್ರಿ ಪೊಲೀಸ್ ಸ್ಟೇಷನ್ದಾಗ ಇರಬೇಕು ಮತ್ತು ನೆಕ್ಸ್ಟ್ ದಿನ ಪಲಕ್ಕಡ್ ಕಡೆ ಹೋಗ್ಬೇಕಂತೇಳಿ. ಸೊ ಅವ್ರು ಅನ್ಕೊಂಡಂಗೆ ಆ ಒಂದು ರಾತ್ರಿ ಪೊಲೀಸ್ ಸ್ಟೇಷನ್ದಾಗ ಇರ್ತಾರೆ. ಆ್ಯಂಡ್ ದ ನೆಕ್ಸ್ಟ್ ಡೇ ಅವರು ಪಲಕ್ಕಡ್ ಕಡೆ ಹೊರಡ್ತಾರೆ. ಪಲಕ್ಕಡ್ ರೀಚ್ ಆದಮೇಲೆ ಐರನ್ ಓರ್ನ ಅನ್ಲೋಡ್ ಮಾಡ್ತಾರೆ ಮತ್ತು ಇಮ್ಮಿಡಿಯೇಟ್ಲಿ ರಮೇಶ್ ರೆಡ್ಡಿ ಕಾಲ್ ಮಾಡ್ತಾರೆ. ಆ್ಯಂಡ್ ರಮೇಶ್ ರೆಡ್ಡಿ ಅವ್ರಿಗೆ ಹೇಳ್ತಾರೆ, ನನಗೆ ಆರಾಮ್ ಅನ್ಸಂತಿಲ್ಲ, ಪ್ಲೀಸ್ ಹೆಂಗಾದ್ರೂ ಮಾಡಿ ಇಲ್ಲಿ ಬಾ, ನನಗೆ ಕರ್ಕೊಂಡು ಹೋಗು ಅಂತೇಳಿ. ಅದನ್ನು ಕೇಳಿದ ರಮೇಶ್ ರೆಡ್ಡಿ ಇಮ್ಮಿಡಿಯೇಟ್ಲಿ ಕೇರಳದ ಪಲಕ್ಕಡ್ ಕಡೆ ಹೊರಡ್ತಾರೆ. ಆ್ಯಂಡ್ ಪಲಕ್ಕಡ್ ರೀಚ್ ಆಗ್ತಿದ್ದಂಗೆ ಅವರ ಲಾರಿನ ಡ್ರೈವ್ ಮಾಡ್ಕೋತ ಬಳ್ಳಾರಿವರೆಗೂ ಶ್ರೀನಿವಾಸ್ ಅವ್ರನ್ನ ಕರ್ಕೊಂಡು ಬರ್ತಾರೆ. ಅನ್ಫಾರ್ಚುನೇಟ್ಲಿ ಬಳ್ಳಾರಿದಾಗಿರೋ ಅವ್ರ ಮನೆ ರೀಚ್ ಆದಮೇಲೆ ಶ್ರೀನಿವಾಸ್ ಅವ್ರಿಗೆ ತೀವ್ರವಾದ ಹೃದಯಾಘಾತ ಆಗುತ್ತೆ ಆ್ಯಂಡ್ ಅವ್ರ ಜೀವ ಬಿಡ್ತಾರೆ. ಶ್ರೀನಿವಾಸ್ ಅವ್ರ ಕುಟುಂಬಕ್ಕೆ ಈ ಒಂದು ಸುದ್ದಿನ ಅರ್ಗಿಸ್ಕೊಳಕ್ಕಾಗೋದಿಲ್ಲ. ಶ್ರೀನಿವಾಸ್ ಅವ್ರ ಧರ್ಮ ಪತ್ನಿ ಮತ್ತು ಅವ್ರ ಮಗಳು ಭಾಳ ಅಂದ್ರೆ ಭಾಳ ಅಳ್ತಾರೆ. ಸೊ ಶ್ರೀನಿವಾಸ್ ಅವ್ರದ್ದು ದೇಹಾಂತ್ಯ ಆದಮೇಲೆ ಅವ್ರದ್ದು ಅಂತ್ಯ ಸಂಸ್ಕಾರ ಆಗುತ್ತೆ. ಆ್ಯಂಡ್ ಅಂತ್ಯ ಸಂಸ್ಕಾರ ಆಗ್ತಿದ್ದಂಗೆ ಅವ್ರ ಹೆಂಡತಿ ಮತ್ತು ಮಗಳು ಡಾಕ್ಟರ್ ಕಡೆ ಹೋಗ್ತಾರೆ ಮತ್ತು ವಿಚಾರಿಸ್ತಾರೆ ಯಾವೊಂದು ಕಾರಣಕ್ಕೆ ಈ ತೀವ್ರವಾದ ಹೃದಯಾಘಾತ ಅವ್ರಿಗೆ ಆಯ್ತು ಅಂತೇಳಿ. ಸೊ ಮೆಡಿಕಲ್ ರಿಪೋರ್ಟ್ಸ್ ಪ್ರಕಾರ ಶ್ರೀನಿವಾಸ್ ಅವ್ರಿಗೆ ಮೊದಲಿಂದನೂ ಹೃದಯ ಸಂಬಂಧ ಇಶ್ಯೂಸ್ ಇದ್ವು. ಆ್ಯಂಡ್ ಅದಾದಮೇಲೆ ಅವ್ರು ಏನೋ ಒಂದು ಭಯಾನಕ ಆದಂಥ ದೃಶ್ಯನ ಎಕ್ಸ್ಪೀರಿಯನ್ಸ್ ಮಾಡಿದ್ದಕ್ಕೆ ಹಿಂಗಾಗಿರ್ಬೋದು ಅಂತೇಳಿ ಡಾಕ್ಟರ್ ಹೇಳ್ತಾರೆ. ಸೊ ಆ್ಯಸ್ ಅ ರೈಡರ್ ಮತ್ತು ಡ್ರೈವರ್ ಆಗಿ ನಾನು ಕೆಲವೊಂದಿಷ್ಟು ಇಂಥ ನೆಗೆಟಿವ್ ಎಕ್ಸ್ಪೀರಿಯನ್ಸ್ ಮಾಡೀನಿ. ಅದು ಮಿಡ್ ನೈಟ್ ಮತ್ತು ಮಿಡಲ್ ಆಫ್ ದ ಫಾರೆಸ್ಟ್ದಾಗ. ಸೊ ನಂದು ಇನ್ನೊಂದು ಚಾನಲ್ ಐತ್ರಿ, ಅದ್ರಾಗ ನಾನು ಲಾಂಗ್ ಡ್ರೈವ್ಸ್ ಮತ್ತು ಲಾಂಗ್ ರೈಡ್ಸಿನ ವೀಡಿಯೋಸ್ ಹಾಕ್ತೀನಿ. ಅದರ ಲಿಂಕ್ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ. ಇಂಟ್ರೆಸ್ಟೆಡ್ ಇದ್ದವರು ಚೆಕ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊರಿ. ಆ್ಯಂಡ್ ಈ ವಿಡಿಯೋದಾಗ ನೆನಪಿಂತ್ರ ಕಮೆಂಟ್ ಹಾಕ್ರಿ ನಂದು ಆ ನೆಗೆಟಿವ್ ಎಕ್ಸ್ಪೀರಿಯನ್ಸ್ನ ಈ ಚಾನಲ್ದಾಗ ಶೇರ್ ಮಾಡಬೇಕು ಅಥವಾ ಬ್ಯಾಡು ಅಂತೇಳಿ. ಮತ್ತು ಯಾರಾದರೂ ಡ್ರೈವರ್ಸ್ ಈ ವಿಡಿಯೋ ನೋಡ್ತಿದ್ರೆ ನಿಮ್ಮ ಜೊತೆ ಆಗಿರೋ ನೆಗೆಟಿವ್ ಎಕ್ಸ್ಪೀರಿಯನ್ಸ್ನ ನನ್ನ ಜೊತೆ ಶೇರ್ ಮಾಡ್ಕೊರಿ. ಮತ್ತು ಎಲ್ಲ ರೈಡರ್ಸ್ ಮತ್ತು ಡ್ರೈವರ್ಸ್ ಸೇಫಾಗಿ ಡ್ರೈವ್ ಮಾಡಿರಿ. ಇದ ನೋಡ್ರಿ ಬಾಯ್ ಇವತ್ತಿನ ವಿಡಿಯೋ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್.